ನಮಸ್ಕಾರ ಸ್ನೇಹಿತರೆ, ನಾನು ಮಾರುತಿ ಬಂಡೇಗೋಳ್. ನೀವು ನೋಡ್ತಾ ಇರೋದು 24. मुखड़ा क्या देखे दर्पण में, दया धर्म नहीं मन में, मुखड़ा क्या देखे दर्पण में, दया धर्म नहीं मन में. कागज की एक नाव बनाई, छोड़ी गहरे जल में, धर्मी कर्मी पार उतर गया, पापी डूबे जल में. मुखड़ा क्या देखे दर्पण में, दया धर्म नहीं मन में, मुखड़ा क्या देखे दर्पण में, दया धर्म नहीं मन. ನಾನು ಮಾರುತಿ ಬಂಡೇಗೋಳ್, ನೀವು ನೋಡ್ತಾ ಇರೋದು 24. ಸ್ನೇಹಿತರೆ, ಇವತ್ತು ನಮ್ಮ ನೂತನವಾಗಿ ಉದ್ಘಾಟನೆ ಆದ ಹೊಸ ಬಸ್ ಸ್ಟ್ಯಾಂಡಲ್ಲಿದ್ದೀವಿ. ಆದರೆ ಇಲ್ಲಿ ಸಾರ್ವಜನಿಕವಾಗಿ ಶೌಚಾಲಯ ನೋಡಿದರೆ ಈ ಮುಂದಿನ ನಿಮ್ಮ ವಿಡಿಯೋಲಿ ನೋಡ್ತೀರಿ. ಆ ನೋಡಿದ್ರೆ ನಿಮ್ಗೆ ಗೊತ್ತಾಗಿದೆ. ಆ್ಯಕ್ಚುಲಿ ಆ ಕೆಲವೊಂದು ಚಿತ್ರನ ನೋಡಿದ್ರೆ ನಮಗಂದು ತೋರ್ಸಾಕ್ಲಿಕ್ಕೆ ಮನಸ್ಸಾಗಿಲ್ಲ. ಆ ಪ್ರತಿ ಒಂದು ಹೊಲಸು ಗಲೀಜು ಹಿಡಿದು ಬಿಟ್ಟಿದೆ. ಅಂಥಲ್ಲಿ ಈ ನಮ್ಮ ಸಾರ್ವಜನಿಕರು ರೊಕ್ಕ ಕೊಟ್ಟು ಪ್ರಯಾಣಿಸಿದ್ರು ಇಲ್ಲಿ ಬೆಳಿಗ್ಗೆ ಮುಂತಾದೊಂದು ನೂತನವಾಗಿ ಅದು ಮತ್ತು ಹೈಟೆಕ್ ಇದು ಬಸ್ ಸ್ಟ್ಯಾಂಡ್ ಇದ್ರೂ ಇಲ್ಲಿ ಸಬ್ಸೆ ಥರ್ಡ್ ಕ್ಲಾಸ್ ಶೌಚಾಲಯ ಸರಿ ಇಲ್ಲ ಸರ್, ನೀರು ಸುಖಿ ಇಲ್ಲ. ಅಲ್ಲಿ ಒಳಗೆ ನೋಡಿದ್ರೆ ಅಂತೂ ನಮಗೆ ಅಲ್ಲಿ ಹೆಜ್ಜೆ ಇಡ್ಲಿಕ್ಕೆ ಸುಖಿ ಆಗಲಿಲ್ಲ. ಹೀಗಾದ ಬಳಿಕ ಈ ಸರ್ಕಾರ ಮತ್ತು ಇದು ಪ್ರಶಾಸನದವರು ಏನು ಮಾಡಕತ್ತಿದ್ದಾರು? ಇದೊಂದು ಭಾಳ ದೊಡ್ಡ ವಿಚಾರ ಮಾಡಬೇಕಾದಂಥ ವಿಷಯ. ಏನು ನಿಮ್ಮ ಅನುಭವ ಸರ್? ಇಲ್ಲಿ ಹೊಸ ಬಸ್ ಸ್ಟ್ಯಾಂಡಲ್ಲಿ ಶೌಚಾಲಯದ ಯಾವ ರೀತಿ ಖುಷ್ಬು ಬರ್ತಾ ಇದೆ? ಸ್ಮಾರ್ಟ್ ಸಿಟಿ ಅಂಡರ್ ಇದು ಸ್ಕೀಮ್ನಲ್ಲಿ ಡೆವಲಪ್ಮೆಂಟ್ ಆಗಿದೆ. ಅದೇನೂ ಕಂಡು ಬರ್ತಿಲ್ಲ. ಇಲ್ಲಿ ತುಂಬ ಗಲೀಜಾಗಿದೆ. ಒಳಗಡೆ ಹೆಜ್ಜೆ ಇಡಲಿಕ್ಕೂ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಇಲ್ಲಿ ನಿಂದಿರ್ಲಿಕ್ಕೂ ಸ್ವಲ್ಪ ಕಷ್ಟ ಆಗ್ತಾಯಿದೆ ನಮಗೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮುತುವರ್ಜಿ ತೊಗೋಬೇಕು. ಅದರ ಪ್ರಕಾರ ಯಾವುದೇ ರೀತಿಯಾದಂಥ ಒಂದು ಬದಲಾವಣೆಯನ್ನು ನಾವು ಕಾಣ್ತಾ ಇಲ್ಲ. ಇಲ್ಲಿ ಅಷ್ಟೊಂದು ಬದಲಾವಣೆ ಏನಾಗಿಲ್ಲ. ಇದು ಒಳ್ಳೆಯ ಉದಾಹರಣೆ ಆಗಿರ್ಬೋದು. ಯಾಕಂದರೆ ಇದು ಇದು ಉದ್ಘಾಟನೆಗೊಂಡು ಸರಿ ಸುಮಾರು 6 ತಿಂಗಳಾಗಿದೆ ಅಷ್ಟೇ. ಅದರ ಈ ದುಸ್ಥಿತಿಗೆ ತುಂಬ ನಾವು ಏನು ಅಂದ್ಕೋಬೇಕು, ಯಾಕಂದರೆ ನಾವು ಟ್ಯಾಕ್ಸನ್ನು ಕೂಡ ತುಂಬ್ತಾ ಇದ್ದೇವೆ ಇಲ್ಲಿ. ಮತ್ತು ಅದರ ಅನುಗುಣವಾಗಿ ಯಾವುದೇ ರೀತಿಯಾದಂಥ ಒಂದು ಸೌಲಭ್ಯವನ್ನು ಒದಗಿಸ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕ್ರಮವನ್ನು ಕೈಗೊಳ್ಳಬೇಕು. ಸರ್ಕಾರವೇ ಹೊಣೆಯಾಗಿತ್ತೆ. ಯಾಕಂತಂದರೆ ಅವರೇ ಒಂದು ರೆಗ್ಯುಲೇಟರಿ ಬಾಡಿ ಆಗಿರೋದ್ರಿಂದ ಇದಕ್ಕೆ ಕಾಂಟ್ರಾಕ್ಟ್ ಕೊಟ್ಟಂಥ ಒಂದು ಸಂಸ್ಥೆ ಆಗಿರ್ಬೋದು, ಅವರು ಕೂಡ ಇದನ್ನು ವೀಕ್ಷಣೆ ಮಾಡಬೇಕು. ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಬೇಕು. ನಾನು ಮುನವಳ್ಳಿಯಿಂದ ಬಂದಿರೋದು. ಸಂಗನಗೌಡ ಅಂತ ಹೇಳ್ಬಿಟ್ಟು. ಎಲ್ಲ ಅವ್ಯವಸ್ಥೆ ಆಗೈತಿ, ಸರಿಯಾಗಿ ವ್ಯವಸ್ಥೆ ಇಲ್ಲ. ಸರಿಯಾಗಿ ವ್ಯವಸ್ಥೆ ಮಾಡಬೇಕು. ಅದು ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಒಳಗೆಲ್ಲ ಭಾಳ ಅಂದರೆ ಭಾಳಷ್ಟು ಗಲೀಜಾಗಿದೆ. ಹೊರಗೆ ಅಲ್ಲಿ ಸ್ವಲ್ಪ ಹೋಗಕ್ಕೆ ಸುಖ ಆಗುತ್ತೆ. ಸ್ಮೆಲ್ಲು ಭಾಳ ಬರ್ತದೆ. ಅದೇ ಇಲ್ಲಿ ಎಲ್ಲ ಬಸ್ಸಿನಾಗ ನಾವು ರೊಕ್ಕ ಕೊಟ್ಟು ಬರೋದು, ಇಲ್ಲಿ ಬಂದು ಮತ್ತು ಇವರು ರೊಕ್ಕ ಕೇಳೋದು, ಮತ್ತು ಸರಿ ವ್ಯವಸ್ಥೆನೂ ಇಲ್ಲ. ಶೌಚಾಲಯ ಏನೂ ಸ್ವಚ್ಛ ಇಲ್ಲ ರೀ. ಶೌಚಾಲಯ ಅವರು ಸ್ವಚ್ಛ ಇಲ್ಲರಲ್ಲಿ. ಅಲ್ಲಿ ನೀರಿಲ್ಲ, ಏನೂ ಇಲ್ಲ. ನೀರೇ ಇಲ್ಲ ಅಲ್ಲಿ. ಕೈದವ್ರಾಗ ನೀರಿಲ್ಲ, ಏನೂ ಇಲ್ಲ. ಎಲ್ಲ ತುಂಬಿ ಎಲ್ಲ ಹೊಲಸೈತೆ. ಏನು ಜಾರಿ ಬಿದ್ದಾರ ಪಾಪ, ಬೆಳಿಗ್ಗೆ ಅವ್ರು ಬಿದ್ದಾರು. ಅಲ್ಲಿ ನೀರು ಎಲ್ಲ ನಿಂತೈತೆಲ್ಲ, ಏನೂ ಸ್ವಚ್ಛ ಇಲ್ಲ. ಸರ್ಕಾರಕ್ಕೆ ಏನು, ಸರ್ಕಾರ ನನಗೆ ಎಲ್ಲ ಫ್ರೀ ಬಸ್ ಕೊಟ್ಟಾರು. ಫ್ರೀ ಬಸ್ ಕೊಟ್ಟೆಲ್ಲ ಇದಾಗೈತಿ ಅಷ್ಟೇ, ಮತ್ತೇನಿಲ್ಲ.